ಹೆಲೋ ಎವ್ರಿವನ್, ದಿಸ್ ಈಸ್ ಆಶಾ ಆ್ಯಂಡ್ ಯು ಆರ್ ವಾಚಿಂಗ್ ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಕಂಪೇರಿಂಗ್ ಕ್ವಾಂಟಿಟಿ ಲೆಸನಿನ ಎಕ್ಸಸೈಸ್ 7.2 ಅಲ್ಲಿ ಕ್ವಶನ್ ನಂಬರ್ 3 ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಮೂವ್ ಆನ್ ಟು ದ ಥರ್ಡ್ ಕ್ವಶನ್. ದ ಪಾಪ್ಯುಲೇಷನ್ ಆಫ್ ಅ ಸಿಟಿ ಡಿಕ್ರೀಸ್ಡ್ ಫ್ರಮ್ 25,000 to 24,500. ಫೈಂಡ್ ದ ಪರ್ಸೆಂಟೇಜ್ ಡಿಕ್ರೀಸ್. ಏನು ಹೇಳ್ತಾ ಇದ್ದಾರೆ? ಸಿಟಿಯಲ್ಲಿರೋ ಪಾಪ್ಯುಲೇಷನ್ನು ಡಿಕ್ರೀಸ್ ಆಗಿದೆ. ಎಷ್ಟಿಂದ 25,000 ಇದ್ದಿದ್ದು 25,000 4,000 ಆಗಿದೆ. ಸೊ ಫೈಂಡ್ ದ ಪರ್ಸೆಂಟೇಜ್ ಡಿಕ್ರೀಸ್. ಪರ್ಸೆಂಟೇಜ್ ಡಿಕ್ರೀಸ್ ಆಗಿರೋದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಡಿಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ಅ ಸಿಟಿ ಎಷ್ಟಿದೆ ನೋಡಿ. ಡಿಕ್ರೀಸ್ ಇನ್ ದ ಪಾಪ್ಯುಲೇಷನ್, ಥರ್ಡ್ ಒನ್ ಸೊಲ್ಯೂಷನ್ ಏನು ಬರೀತೀರಾ? ಡಿಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ಸಿಟಿ. ಡಿಕ್ರೀಸ್ ಇನ್ ಪಾಪ್ಯುಲೇಷನ್ is equals to 25. The population of a city decrease in the population of a city, population from 25,000 to 24,500. Therefore population decreased is equals to ನೋಡಿ 25,000 ಇದ್ದಿದ್ದು 24,500 ಆಗಿದೆ. ಅಂದರೆ ಎಷ್ಟು ಕಡಿಮೆ ಆಗಿದೆ? 500 ಕಡಿಮೆ ಆಗಿದೆ. ನೋಡಿ, 25,000 ಇದ್ದಿದ್ದು 24,500 ಅಂದರೆ ಎಷ್ಟು ಕಡಿಮೆ ಆಗಿದೆ? 500 ಕಡಿಮೆ ಆಗಿದೆ. ಸೊ ನಮಗೆ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ಪರ್ಸೆಂಟೇಜ್ ಡಿಕ್ರೀಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಪರ್ಸೆಂಟೇಜ್ ಡಿಕ್ರೀಸ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ದ ನಂಬರ್, ಚೇಂಜ್ ಆರ್ ಡಿಕ್ರೀಸ್ ಇನ್ ದ ನಂಬರ್ ಅಂತಂದು ಬರಿಬೋದು. ಓಕೆ, ಚೇಂಜ್ ಇನ್ ದ ನಂಬರ್ ಆರ್ decrease in the number. Decrease in number by original number into ಏನು ಬರ್ತೀವಿ? 100. ಸೊ ಡಿಕ್ರೀಸ್ ಇನ್ ದ ನಂಬರ್ ಆರ್ ಚೇಂಜ್ ಇನ್ ದ ನಂಬರ್ ಅಂದರೆ ಎಷ್ಟು ಚೇಂಜ್ ಆಗಿದೆ? 25,000 ಇದ್ದಿದ್ದು 24,500 ಚೇಂಜ್ ಆಗಿದೆ. ಎಷ್ಟು ಚೇಂಜ್ ಆಗಿದೆ? 500 ಚೇಂಜ್ ಆಗಿದೆ. ಸೊ 500 ಬೈ ಒರಿಜಿನಲ್ ನಂಬರ್ ಎಷ್ಟಿತ್ತು? 25,000 ಇತ್ತಲ್ವಾ? 25,000 ಇತ್ತು ಇಂಟು 100. ನೋಡಿ, ಈ 2 zeros ಗೆಟ್ ಕ್ಯಾನ್ಸಲ್ಡ್ ಆಯಿತು. ಸೊ ಇಲ್ಲಿ 1 0 get cancelled. So what left here? 50 by 25. 25 1s are 25, 25 2s are 50. That is equals to 2%. Percentage decrease ಆಗಿರೋದು ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ? 2%. Therefore decrease in the population is 2%. ಏನು ಬರೀತೀರಾ? Therefore decrease in population is how many percent? 2%. Move on to the next one. ನೋಡಿ, ಕ್ವಶನ್ ನಂಬರ್ 4 ಏನು ಹೇಳಿದ್ದಾರೆ? ಅರುಣ್ ಬಾಟ್ ಎ ಕಾರ್ ಫಾರ್ ₹3,50,000. ದ ನೆಕ್ಸ್ಟ್ ಇಯರ್ ದಿಸ್ ಪ್ರೈಸ್ ವೆಂಟ್ ಅಪ್ ₹3,70,000. ವಾಟ್ ವಾಸ್ ದ ಪರ್ಸೆಂಟೇಜ್ ಆಫ್ ಪ್ರೈಸ್ ಇನ್ಕ್ರೀಸ್? ನೋಡಿ, ಒರಿಜಿನಲ್ ಪ್ರೈಸ್ ಆಫ್ ದ ಕಾರ್ ಅವ್ನು ತಗೊಂಡಿದ್ದಾಗ ಎಷ್ಟಿತ್ತು? ಅರುಣ್ ಬಾಟ್ ಎ ಕಾರ್ ಫಾರ್ ₹3,50,000ಗೆ ತಗೊಂಡಿದ್ದಾನೆ. ನೆಕ್ಸ್ಟ್ ಇಯರ್ ಅದು ಪ್ರೈಸ್ ರೈಸ್ ಆಗಿಬಿಟ್ಟು ₹3,70,000 ಆಗಿದೆ. ದೆನ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪ್ರೈಸ್ ಇನ್ಕ್ರೀಸ್? ಎಷ್ಟು ಪ್ರೈಸ್ ಇನ್ಕ್ರೀಸ್ ಆಗಿದೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವಾಟ್ they have given? Price of the car rises from, question number 4 solution, price of car rises from 3,50,000 to 3,70,000. 3,50,000 ಇದ್ದಿದ್ದು ನೋಡಿ, 3,50,000 ಇದ್ದಿದ್ದು 3,70,000 ಆಗಿದೆ. therefore increase in the amount. ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ? ಇನ್ಕ್ರೀಸ್ ಇನ್ ಪ್ರೈಸ್ ಆರ್ ಅಮೌಂಟ್ ಎಷ್ಟು ಪ್ರೈಸ್ ಇನ್ಕ್ರೀಸ್ ಆಗಿದೆ? 3,70,000 ಮೈನಸ್ 3,50,000. ಸೊ 3,70,000ಅಲ್ಲಿ 3,50,000 ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ತೌಸಂಡ್ ಬರುತ್ತೆ? 20,000 ಏನಾಗಿದೆ? ಪ್ರೈಸ್ ರೈಸ್ ಆಗಿದೆ. ಓಕೆ, ದಿಸ್ ಈಸ್ ಇನ್ಕ್ರೀಸ್ ಇನ್ ದ ಪ್ರೈಸ್. ಸೊ ಏನು ಕೇಳಿದ್ದಾರೆ ಕ್ವಶನಲ್ಲಿ ನೋಡಿ? ಪರ್ಸೆಂಟೇಜ್ ಆಫ್ ಪ್ರೈಸ್ ಇನ್ಕ್ರೀಸ್, ಪರ್ಸೆಂಟೇಜ್ ಇನ್ಕ್ರೀಸ್ಡನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ಡ್ is equals to increase in the number or increase in price ಕೂಡ ಬರಿಬೋದು. increase in price by original price into 100. ಎಷ್ಟು ಪ್ರೈಸ್ ಇನ್ಕ್ರೀಸ್ ಆಗಿದೆ ನಿಮಗೆ ಗೊತ್ತಿದೆ? 20,000 ಇನ್ಕ್ರೀಸ್ ಆಗಿದೆ. ಒರಿಜಿನಲ್ ಎಷ್ಟಿತ್ತು? 3,50,000 ಇತ್ತು ಇಂಟು 100 ಅಲ್ವಾ? 2 zeros ಗೆಟ್ ಕ್ಯಾನ್ಸಲ್ಡ್. ಸೊ ಇಲ್ಲಿ 2 0 ಇಲ್ಲಿ 2 0 ಗೆಟ್ ಕ್ಯಾನ್ಸಲ್ ಆದರೆ ಏನಾಯಿತು? 200/35 ಆಯಿತು. ಓಕೆ, 200/35 ಅಂತಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ, ಚೆಕ್ ಮಾಡಿ. 200ಅನ್ನು 35ಇಂದ ಡಿವೈಡ್ ಮಾಡಬೇಕು ನೀವು. ನೋಡಿ, 200ಅನ್ನು 35ಇಂದ ಡಿವೈಡ್ ಮಾಡ್ತಾ ಹೋಗ್ತೀವಿ. 35
ಇಂಟು 2 ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ? 35 2 70 ಬರುತ್ತೆ. ಸೊ 35 ಇಂಟು 5 ಮಾಡಿದರೆ ನೋಡಿ, 5 5 25 ಕ್ಯಾರಿ ಟು 5 3 15 16 17 175 ಆಯಿತು. ನೆಕ್ಸ್ಟು 35 ಇಂಟು 6 ಮಾಡಿ ಎಷ್ಟು ಬರುತ್ತೆ ನೋಡಿ, 6 5 30 ಕ್ಯಾರಿ 3 6 3 18 19 20 21 210 ಆಗುತ್ತೆ. 210 ಈಸ್ ಗ್ರೇಟರ್ ದೆನ್ 200. ಸೊ ನೀವೇನು 35 5 ತಗೊಂಡ್ರೆ 35 5 175 ಆಗುತ್ತೆ. ಸೊ ಈ ಕಡೆ ಬಾರೋ ಮಾಡ್ಕೊಂಡ್ರೆ 10ಅಲ್ಲಿ 5 ಹೋದರೆ 5, 9ಅಲ್ಲಿ 7 ಹೋದರೆ 2, 1 - 1 ಈಸ್ 0. ಸೊ ಎಷ್ಟಾಯಿತು ನಿಮಗೆ? ಇದು ನ್ಯೂಮರೇಟರು ಹೋಲ್ ನಂಬರ್ ಅಲ್ವಾ. ಹೋಲ್ ನಂಬರನ್ನು ಇದನ್ನು ನೀವು ಏನು ಮಾಡ್ತೀರಾ? ಹೋಲ್ ನಂಬರ್ ಅಂತ ಹೇಳಿ ಬರೀತೀರಾ. ಇದನ್ನು ನ್ಯೂಮರೇಟರ್ ಅಂತ ಬರೀತೀರಾ, ಇದನ್ನು ಡಿನಾಮಿನೇಟರ್. ಸೊ 5 ಆಫ್ 25/35 ಏನಾಗಿದೆ? ಪರ್ಸೆಂಟು ಇನ್ಕ್ರೀಸ್ ಆಗಿದೆ. ಆರ್ ಇದನ್ನು 5 5 25 5 7 35. ಸೊ 5 ಆಫ್ 5/7% ಏನಾಗಿದೆ? ಕಾರ್ ಪ್ರೈಸು ಇನ್ಕ್ರೀಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ಓಕೆ, ಮೂವ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ? ಕ್ವಶನ್ ನಂಬರ್ 5. I bought a TV for rupees 10,000 and sell it for at a profit of 20%. How much money do I get for it? I bought a TV. Cost price of TV they have given 10,000 and sell it for a profit of 20%. Profit percentage ಕೊಟ್ಟಿದ್ದಾರೆ, ಎಷ್ಟು? 20% ಇದೆ ಅಂತ ಹೇಳಿದ್ದಾರೆ. How much money do I get for it? ಅಂದರೆ ಸೆಲ್ಲಿಂಗ್ ಪ್ರೈಸು ಎಷ್ಟು ಅಂತಂದೇಳಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ ಕ್ವಶನ್ ನಂಬರ್ 5ಅಲ್ಲಿ ಕಾಸ್ಟ್ ಪ್ರೈಸ್ ಆಫ್ ವಾಟ್? ಟಿ ವಿ ಗಿವನ್. ಸಿ ಪಿ ಆಫ್ ಟಿ ವಿ ಎಷ್ಟು ಹೇಳಿದ್ದಾರೆ ನೋಡಿ? ಕಾಸ್ಟ್ ಪ್ರೈಸ್ ಆಫ್ ಟಿ ವಿ ಇಸ್ 10,000 ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ಪ್ರಾಫಿಟ್ ಪರ್ಸೆಂಟ್ ಎಷ್ಟು ಹೇಳಿದ್ದಾರೆ? 20% ಅಂತ ಹೇಳಿದ್ದಾರೆ. ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್? 20%. ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರಲ್ವಾ. ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಪರ್ಸೆಂಟ್ ಆಫ್ ಸಿ ಪಿ. ನಿಮಗೆ ಫಾರ್ಮುಲಾ ಗೊತ್ತಿದೆ ಏನು ಅಂದರೆ, ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಪರ್ಸೆಂಟ್ ಆಫ್ ಸಿ ಪಿ. ಓಕೆ, ಪ್ರಾಫಿಟ್ ಬೇಕಲ್ವಾ? ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಗೊತ್ತಾದರೆ ಎಷ್ಟು ಪ್ರೈಸಿಗೆ ಸೇಲ್ ಮಾಡಿದ್ದಾರೆ ಅದನ್ನು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ಪ್ರಾಫಿಟ್ ಪರ್ಸೆಂಟ್ ಎಷ್ಟು ಕೊಟ್ಟಿದ್ದಾರೆ? 20%. ಆಫ್ ಸಿ ಪಿ ಎಷ್ಟು ಹೇಳಿದ್ದಾರೆ? 10,000 ಅಂತ ಹೇಳಿದ್ದಾರೆ. ಸೊ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು 20%ಅನ್ನು ಯಾವ ಥರ ಬರೀತೀರಾ? 20/100 ಇಂಟು 10,000. ಓಕೆ, 2 zeros ಗೆಟ್ ಕ್ಯಾನ್ಸಲ್. ದಟ್ ಈಸ್ ಈಕ್ವಲ್ಸ್ ಟು 20 ಇಂಟು 10. 20 10s 200. ಇದೇನು? ಪ್ರಾಫಿಟ್ ಎಷ್ಟು ರುಪೀಸ್ ಆಗಿದೆ? ಸೇಲ್ ಮಾಡಿದಾಗ 200 rupees ಪ್ರಾಫಿಟ್ ಆಗಿದೆ. ಸೊ ನಿಮಗೇನು ಬೇಕು? ಸೆಲ್ಲಿಂಗ್ ಪ್ರೈಸ್ ಬೇಕಲ್ವಾ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಪ್ಲಸ್ ಸಿ ಪಿ, ಆರ್ ಸಿ ಪಿ ಪ್ಲಸ್ ಪ್ರಾಫಿಟ್ ಅಂತ ಕೂಡ ಬರಿಬೋದು. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಎಷ್ಟು ಬಂದಿದೆ? 200 ಬಂದಿದೆ. ಪ್ಲಸ್ ಸಿ ಪಿ ಎಷ್ಟು ಹೇಳಿದ್ದಾರೆ? 10,000 ಹೇಳಿದ್ದಾರೆ. ದಟ್ ಈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ಸ್ ಟು 10,000 ಪ್ಲಸ್ 200 ಏನಾಗುತ್ತೆ? 12,000. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಟಿ ವಿ? ಏನು ಹೇಳಿದ್ದಾರೆ? ಹೌ ಮಚ್ ಮನಿ ಡು ಐ ಗೆಟ್ ಫಾರ್ ಇಟ್? ಐಲ್ ಗೆಟ್ rupees 12,000 ಫಾರ್ ಇಟ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಕ್ವಶನ್ ನಂಬರ್ 6 ಏನು ಹೇಳಿದ್ದಾರೆ? ಜೂಹಿ ಸೆಲ್ಸ್ ಎ ವಾಷಿಂಗ್ ಮಷಿನ್ ಫಾರ್ rupees 13,500. ಸೇಲ್ಸ್ ಅಂದರೆ ಏನು? ಸೆಲ್ಲಿಂಗ್ ಪ್ರೈಸ್ ಆಫ್ ವಾಷಿಂಗ್ ಮಷಿನ್ ಕೊಟ್ಟಿದ್ದಾರೆ. ಎಷ್ಟು? 13,500. ನೋಡಿ ಗಿವನ್ ಡಾಟಾ ಫಸ್ಟ್ ಬರ್ಕೊಂತೀವಿ. ಎಸ್ ಪಿ ಆಫ್ ವಾಷಿಂಗ್ ಮಷಿನ್ ಎಷ್ಟು ಹೇಳಿದ್ದಾರೆ? 13,500. Selling price of washing machine is 13,500. She loses 20% in the bargaining. ಸೊ ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 20% ಲಾಸ್ ಆಗಿದೆ ಅವಳಿಗೆ. ವಾಟ್ ಈಸ್ ದ ಪ್ರೈಸ್ ಅಟ್ ವಿಚ್ ಶಿ ಬಾಟ್ ಇಟ್? ಯಾವ ಪ್ರೈಸಿಗೆ ಅದನ್ನು ತಗೊಂಬಂದಿದ್ಲು ಅಂದರೆ ಸಿ ಪಿ, ಕಾಸ್ಟ್ ಪ್ರೈಸ್ ಆಫ್ ದಟ್ ವಾಷಿಂಗ್ ಮಷಿನ್ ದೇ ಆರ್ ಆಸ್ಕಿಂಗ್. ಹೌದು ತಾನೆ? ಇದನ್ನು ವಾಷಿಂಗ್ ಮಷಿನ್ನ 13,500ಗೆ ಸೇಲ್ ಮಾಡಿದ್ದಾಳೆ. ಈ ಅಮೌಂಟಿಗೆ ಸೇಲ್ ಮಾಡಿದಾಗ ಅವಳಿಗೆ 20% ಲಾಸ್ ಆಗಿದೆ. ಹಾಗಾದರೆ ಅದರ ಕಾಸ್ಟ್ ಪ್ರೈಸು ಏನಿದೆ ಅಂತ ಹೇಳಿ ನೋಡಿ. ಲಾಸ್ ಈಸ್ ಈಕ್ವಲ್ಸ್ ಟು ಲಾಸ್ ಪರ್ಸೆಂಟ್ ಆಫ್ ಸಿ ಪಿ. ಬಟ್ ಇಲ್ಲಿ ಸಿ ಪಿ ಕೊಟ್ಟಿಲ್ಲ. ಸಿ ಪಿನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನಾವು ಇವಾಗ ಏನು ಮಾಡೋಣ? ಲೆಟ್ ದ ಸಿ ಪಿ ಆಫ್ ವಾಷಿಂಗ್ ಮಷಿನ್ ಏನಂತ ತಗೊಳ್ಳೋಣ? ವಾಷಿಂಗ್ ಮಷಿನನ್ನು ಎಕ್ಸ್ ಅಂತ ತಗೊಳ್ಳೋಣ. ಗೊತ್ತಿಲ್ಲ ಅಲ್ವಾ? ಸೊ ನಾವಿಲ್ಲಿ ಫಾರ್ಮುಲಾ ಅಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಲಾಸ್ ಈಸ್ ಈಕ್ವಲ್ಸ್ ಟು ಲಾಸ್ ಪರ್ಸೆಂಟ್ ಆಫ್ ಸಿ ಪಿ ಬದಲು ಏನು ಹಾಕ್ತೀವಿ? ಎಕ್ಸ್. ಲಾಸ್ ಪರ್ಸೆಂಟ್ ಎಷ್ಟು ಹೇಳಿದ್ದಾರೆ? 20% ಅಂತ ಹೇಳಿದಾರಲ್ವ. ಲಾಸ್ ಈಸ್ ಈಕ್ವಲ್ಸ್ ಟು 20% ಆಫ್ ಎಕ್ಸ್.
ಸೊ ಲಾಸ್ ಈಸ್ ಈಕ್ವಲ್ಸ್ ಟು 20%. ಯಾವ ಥರ ಬರಿತೀವಿ? 20/100 ಇಂಟು ಎಕ್ಸ್. 21 25. ಸೊ ಲಾಸ್ ಈಸ್ ಈಕ್ವಲ್ಸ್ ಟು 1/5 ಇಂಟು ಎಕ್ಸ್, ದಟ್ ಈಸ್ ಈಕ್ವಲ್ಸ್ ಟು x/5. ಸೊ ಲಾಸ್ ಎಷ್ಟು ಬಂತು ನಿಮಗೆ? x/5 ಬಂತು. ಓಕೆ, ನೌ ಲುಕ್ ಎಟ್ ಹಿಯರ್ ವಾಟ್ ದೇ ಹ್ಯಾವ್ ಗಿವನ್. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ನಿಮಗೆ ಫಾರ್ಮುಲಾ ಗೊತ್ತಿದೆ. ಏನು ಗೊತ್ತಿದೆ ಫಾರ್ಮುಲಾ? ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಅಲ್ವಾ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಹೇಳಿದ್ದಾರೆ? 13,500 ಹೇಳಿದ್ದಾರೆ. ಈಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ರೈಸು ನಮಗೆ ಗೊತ್ತಿಲ್ಲ. ಕಾಸ್ಟ್ ಪ್ರೈಸನ್ನು ನಾವೇನಂತ ತಗೊಂಡಿದ್ದೀವಿ? ಎಕ್ಸ್ ಅಂತ ಹೇಳಿ ತಗೊಂಡಿದ್ದೀವಿ. ಸೊ ಎಕ್ಸ್ ಮೈನಸ್ ಲಾಸ್ ನಮಗೆ ಎಷ್ಟು ಬಂದಿದೆ? x/5 ಬಂದಿದೆ. ಸೊ 13,500 ಈಸ್ ಈಕ್ವಲ್ಸ್ ಟು, ಇಲ್ಲಿ ಏನಿಲ್ಲ ಅಂದರೆ ಡಿನಾಮಿನೇಟರು ಏನಿರುತ್ತೆ? 1 ಇರುತ್ತೆ. ಇವೆರಡಕ್ಕೂ LCM ತಗೊಂಡಾಗ 1 × 5 ಏನಾಗುತ್ತೆ? 5 ಆಗುತ್ತೆ. ಸೊ ಇದನ್ನು ನಾವೇನಂತ ಬರ್ಕೊಂತೀವಿ ನೋಡಿ? x/1 ಇಂಟು 5/5 ಮೈನಸ್ x/5. ಯಾಕೆ 5/5 ತಗೊಂಡೆ ಅಂತಂದರೆ ನೋಡಿ, 5 1 ಗೆಟ್ ಕ್ಯಾನ್ಸಲ್ ಆಗಿ ನಿಮಗೆ ಅಗೇನ್ x/1 ಈಸ್ ನಥಿಂಗ್ ಬಟ್ ಎಕ್ಸೇ ಸಿಗುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ 5 ಇರೋದ್ರಿಂದ ನಾನು ಏನು ಮಾಡೀನಿ? 5/5 ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 5 ಇಂಟು ಎಕ್ಸ್, 5x/5 ಮೈನಸ್ x/5. ನೋಡಿ, ಎರಡು ಡಿನಾಮಿನೇಟರ್ ಇವಾಗ ಏನಾಯಿತು? ಸೇಮ್ ಆಯಿತು, 5 ಆಯ್ತಲ್ವಾ. ಸೊ 5x ಮೈನಸ್ x/5, 5xಲ್ಲಿ x ಹೋದರೆ ಏನಾಯಿತು? 4x/5 ಆಯಿತು. ಇದೇನು? 13,500 ಅಲ್ವಾ. ಸೊ 13,500 ಈಸ್ ಈಕ್ವಲ್ಸ್ ಟು 4/5 ಇಂಟು ಎಕ್ಸ್. ಇವಾಗ ನಿಮಗೆ ಏನು ಬೇಕು? ವ್ಯಾಲ್ಯೂ ಆಫ್ ಎಕ್ಸ್ ಬೇಕಲ್ವಾ. ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ 13,500 ಇಂಟು 4/5 ಇದ್ದಿದ್ದೇನಾಗುತ್ತೆ? 5/4 ಈಸ್ ಈಕ್ವಲ್ಸ್ ಟು ಎಕ್ಸ್. ಈ ಕಡೆ ಹೋಗುತ್ತಾ? ಇದು ರೈಟ್ ಸೈಡ್ ಇದನ್ನು ಲೆಫ್ಟ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ? ರೆಸಿಪ್ರೋಕಲ್ ತಗೊಳ್ತೀರಾ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡಿ. 4 1 4 3 12. ಸೊ 13ಅಲ್ಲಿ 12 ಹೋದರೆ 1 ಆಯಿತು, ಇಲ್ಲಿ 15 ಆಯಿತು. ಅಗೇನ್ 4 3 12, 4 4 16. 16 ತಗೊಳಕ್ಕೆ ಬರೋದಿಲ್ಲ, 15ಗಿಂತ 16 ದೊಡ್ಡದು. ಅಗೇನ್ 4 3 12. 15ಅಲ್ಲಿ 12 ಹೋದರೆ ಏನಾಯಿತು? 30 ಆಯಿತು. ಸೊ 4 5 20, 4 5 20, 4 6 24, 4 7 28. 4 7 28 ಆಯಿತು. 2 ಆಯಿತು, ಅಗೇನ್ 20 ಆಯಿತು. 4 5 20. ಸೊ ಏನಾಯಿತು? 3,375 ಇಂಟು 5 ಈಸ್ ಈಕ್ವಲ್ಸ್ ಟು ಎಕ್ಸ್ ಅಲ್ವಾ. ನಿಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಬೇಕು ಅಂದರೆ ಅಗೇನ್ ಇದನ್ನು ಏನು ಮಾಡಬೇಕು? ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ 5 5 ನೋಡಿ, 3,375 ಇಂಟು 5 ಅಂದರೆ 5 5 25, ಕ್ಯಾರಿ 2, 5 7 35, 36 37, ಕ್ಯಾರಿ 3, 5 3 15, 16 17 18, 5 5 25, ಕ್ಯಾರಿ 2, 5 7 35, 36 37 7, ಕ್ಯಾರಿ 3, 5 3 15, 16 17 18, ಕ್ಯಾರಿ 1, 5 3 15 ಪ್ಲಸ್ 1 ಈಸ್ 16. ನೋಡಿ ಎಷ್ಟಾಯಿತು? 16,875 ಈಸ್ ಈಕ್ವಲ್ಸ್ ಟು ಎಕ್ಸ್. ಎಕ್ಸ್ ಅಂತಂದರೆ ಏನಂತ ತಗೊಂಡಿದ್ದೀವಿ ನೋಡಿ? ನಾವು ಎಕ್ಸ್ ಅಂತಂದರೆ ಏನಂತ ತಗೊಂಡಿದ್ದೀವಿ? ಇಲ್ಲಿ ಲೆಟ್ ದ ಕಾಸ್ಟ್ ಪ್ರೈಸ್ ಆಫ್ ವಾಷಿಂಗ್ ಮಷಿನ್ ಈಸ್ ಎಕ್ಸ್ ಅಂದರೆ ದೇರ್ ಫೋರ್ ಕಾಸ್ಟ್ ಪ್ರೈಸ್ ಆಫ್ ವಾಷಿಂಗ್ ಮಷಿನ್ ಈಸ್ ₹16,875 ಅಂತ ಹೇಳಿ ಬರಿತೀವಿ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಕ್ವಶನ್ ನಂಬರ್ 7. ಚಾಕ್ ಕಂಟೇನ್ ಕ್ಯಾಲ್ಶಿಯಂ, ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಇನ್ ದ ರೇಷಿಯೋ 10:3:12. ಯಾವ ರೇಷಿಯೋಲ್ಲಿದೆ? ಕ್ಯಾಲ್ಶಿಯಮು, ಕಾರ್ಬನು ಆ್ಯಂಡ್ ಆಕ್ಸಿಜನ್ನು 10:3:12 ರೇಷಿಯೋಲ್ಲಿದೆ. ಫೈಂಡ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ದ ಚಾಕ್. ಕಾರ್ಬನ್ ಪರ್ಸೆಂಟೇಜು ಚಾಕಲ್ಲಿ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಫಸ್ಟ್ ಕ್ವಶನ್ನು. ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ? ಇಫ್ ಇನ್ ಅ ಸ್ಟಿಕ್ ಆಫ್ ಚಾಕ್ ಕಾರ್ಬನ್ ಈಸ್ 3 ಗ್ರಾಮ್. ಸ್ಟಿಕ್ ಆಫ್ ಚಾಕಲ್ಲಿ ಕಾರ್ಬನ್ ಎಷ್ಟು ಗ್ರಾಮ್ ಇದೆ? 3 ಗ್ರಾಮ್ ಇದ್ದರೆ ವಾಟ್ ಈಸ್ ದ ವೇಟ್ ಆಫ್ ದ ಚಾಕ್ ಸ್ಟಿಕ್? ಆ ಚಾಕ್ ಸ್ಟಿಕ್ಕಿನ ವೇಟ್ ಎಷ್ಟು ಅಂತ ಹೇಳಿ, ಕಾರ್ಬನ್ 3 ಗ್ರಾಮ್ ಇದ್ದರೆ ಫುಲ್ ಚಾಕ್, ಟೋಟಲ್ ಚಾಕಿನ ವೇಟ್ ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ರೈಟ್ ಡೌನ್ ದ ಗಿವನ್ ರೇಷಿಯೋ. ಕ್ವಶನ್ ನಂಬರ್ 7 ಸೊಲ್ಯೂಷನ್ ನೋಡಿ. ಗಿವನ್ ರೇಷಿಯೋ ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? ಗಿವನ್ ರೇಷಿಯೋ ಯಾವ್ದ್ಯಾವ್ದಿದೆ? ಕ್ಯಾಲ್ಶಿಯಮ್ಮು, ಕಾರ್ಬನ್ನು, ಆಕ್ಸಿಜನ್ನು ಯಾವ ರೇಷಿಯೋಲ್ಲಿದೆ? 10:3:12. ಗಿವನ್ ರೇಷಿಯೋ ಈಸ್ ಈಕ್ವಲ್ಸ್ ಟು 10:3:12. ಇದರಲ್ಲಿ ಇದೇನು? ಕ್ಯಾಲ್ಶಿಯಮ್ಮು, ಇದು ಕಾರ್ಬನ್ನು, ಇದು ಆಕ್ಸಿಜನ್. ನಿಮಗೆ ಯಾವುದ್ರದ್ದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ಕಾರ್ಬನ್ನಿನ ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ದೇರ್ ಫೋರ್ ಏನು ಮಾಡ್ತೀರಾ? ಟೋಟಲ್ ಪಾರ್ಟ್ಸ್ ಎಷ್ಟಿದೆ? 10 + 3 + 12. ನೋಡಿ, 12 + 3 is 15, 15 + 10 is 25. ಎಷ್ಟಿದೆ? 25 ಇದೆ ಅಲ್ವಾ. ಸೊ ಟೋಟಲ್ ಪಾರ್ಟ್ಸ್ ಎಷ್ಟಾಯಿತು? 25 ಆಯಿತು. ನಿಮಗೆ ಏನು ಬೇಕು? ಕಾರ್ಬನ್ನಿನ ಪರ್ಸೆಂಟೇಜ್ ಬೇಕಲ್ವಾ. ಸೊ ನೀವು ಕ್ಯಾಲ್ಶಿಯಮಿಗೂ 10/25 ಈಸ್ ಟು 3/12
25:12/25 ಅಂತ ಹೇಳಿ ಬರ್ಕೊಳ್ತೀರಾ. ಬಟ್ ನಿಮಗೆ ಕಾರ್ಬನ್ ಮಾತ್ರ ಕೇಳಿರೋದ್ರಿಂದ ಸೊ ಫಾರ್ ಕಾರ್ಬನ್ ಏನಾಗುತ್ತೆ ನಿಮಗೆ 3/25 ಆಗುತ್ತೆ. ಸೊ ನಿಮಗೆ ಇದನ್ನ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದ್ರಿಂದ 3/25 ಇಂಟು 100 ಮಾಡ್ತೀರಾ. 25 1 25, 25 4 100. ಸೊ ಏನಾಗುತ್ತೆ 3 ಇಂಟು 4, 3 4 12%. ದೇರ್ ಫೋರ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ದ ಚಾಕ್ ಎಷ್ಟಿದೆ? ದೇರ್ ಫೋರ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ದ ಚಾಕಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಕಾರ್ಬನ್ ಇದೆ? 12% ಆಫ್ ಕಾರ್ಬನ್ ಇದೆ. ಓಕೆ, ಸೆಕೆಂಡ್ ಸಬ್ ಕ್ವಶನ್ ಏನು ಹೇಳಿದ್ದಾರೆ ನೋಡಿ. ಇನ್ ಅ ಸ್ಟಿಕ್ ಆಫ್ ಚಾಕ್ ಕಾರ್ಬನ್ ಈಸ್ 3 ಗ್ರಾಮ್. ಕಾರ್ಬನ್ ಎಷ್ಟು ಗ್ರಾಮ್ ಇದೆ? 3 ಗ್ರಾಮ್ ಇದೆ. ವಾಟ್ ಈಸ್ ದ ವೇಟ್ ಆಫ್ ದ ಚಾಕ್ ಸ್ಟಿಕ್ ಅಂತ ಹೇಳಿ ಕೇಳಿದ್ದಾರೆ. ಕ್ವಾಂಟಿಟಿ ಆಫ್ ಕಾರ್ಬನ್ ಇನ್ ದ ಚಾಕ್ ಕೊಟ್ಟಿದ್ದಾರೆ ಸೆಕೆಂಡ್ ಸಬ್ ಕ್ವಶನಲ್ಲಿ. ಕ್ವಾಂಟಿಟಿ ಆಫ್ ಕಾರ್ಬನ್ ಇನ್ ಚಾಕ್ ಎಷ್ಟಿದೆ? 3 ಗ್ರಾಮ್ ಇದೆ. ವೇಟ್ ಆಫ್ ಚಾಕನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ವೇಟ್ ಆಫ್ ಚಾಕ್ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕಲ್ವಾ. ವೇಟ್ ಆಫ್ ಚಾಕ್ ಬಿ ಏನಂತ ತಗೊಳ್ತೀರಾ? ಎಕ್ಸ್ ಅಂತ ಹೇಳಿ ತಗೊಳ್ತೀರಾ. ನಿಮಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಪರ್ಸೆಂಟ್ ಆಫ್ ಕಾರ್ಬನ್ ಇದೆ? 12% ಆಫ್ ಕಾರ್ಬನ್ ಇದೆ ಅಲ್ವಾ. ಸೊ 12% ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತಿದ್ದಾರೆ? 3 ಗ್ರಾಮ್ ಇದೆ ಅಂತ ಹೇಳ್ತಿದ್ದಾರೆ. ಸೊ 12%ಅನ್ನು ಯಾವ ಥರ ಬರೀತೀರಾ? 12/100 ಆಫ್ ಅಂದರೆ ಏನು? ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಗ್ರಾಮು? 3 ಗ್ರಾಮ್ ಅಲ್ವಾ. ಸೊ ನಿಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಬೇಕು. ಎಕ್ಸ್ ಅಂತಂದರೆ ಏನು? ಚಾಕಿನ ವೆಯ್ಟ್ ಬೇಕು ಅಂದರೆ ಈ 12/100ಅನ್ನು ಏನು ಮಾಡಬೇಕು? ಈ ಕಡೆ ಟ್ರಾನ್ಸ್ಪೋಸ್ ಮಾಡಬೇಕು. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ? ಇದು ರೆಸಿಪ್ರೋಕಲ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 3 ಇಂಟು 12/100 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ? 100/12 ಆಗುತ್ತೆ. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 100 ಇಂಟು 3 ಈಸ್ ಹೌ ಮಚ್? 300/12. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 300ಅನ್ನು 12ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ನೋಡಿ? 12 2s 24 ಅಲ್ವಾ. ಸೊ ಈ ಕಡೆ ಬಾರು ಮಾಡ್ಕೊಂಡ್ರೆ ಇದು 10 ಆಗುತ್ತೆ. 10ಅಲ್ಲಿ 4 ಹೋದರೆ 6, 2ಅಲ್ಲಿ 2 ಹೋದರೆ 0. ಇದನ್ನು ಈ ಕಡೆ ತಗೊಂಡ್ರೆ 0ನ ಕೆಳಗಡೆ ತಗೊಂಡ್ರೆ 60 ಆಯಿತು. 12 5s 60. ಸೊ 12 1s 12 25s. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮಚ್? 25 ಗ್ರಾಮ್. ಎಕ್ಸ್ ಅಂತಂದರೆ ನಾವು ಏನಂತಂದು ಹೇಳಿ ತಗೊಂಡಿದ್ದೀವಿ? ವೇಟ್ ಆಫ್ ದ ಚಾಕ್ ಅಂತ ತಗೊಂಡಿವಿ. ದೇರ್ ಫೋರ್ ವೇಟ್ ಆಫ್ ಚಾಕ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಗ್ರಾಮ್? 25 ಗ್ರಾಮ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಕ್ವಶನ್ ನಂಬರ್ 8 ಏನು ಹೇಳಿದ್ದಾರೆ? ಅಮೀನಾ ಬೈ ಎ ಬುಕ್ ಫಾರ್ ರುಪೀಸ್ 275. ಕಾಸ್ಟ್ ಪ್ರೈಸ್ ಆಫ್ ದ ಬುಕ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 8 ಸೊಲ್ಯೂಷನ್ ನೋಡಿ ಏನು ಕೊಟ್ಟಿದ್ದಾರೆ? ಕಾಸ್ಟ್ ಪ್ರೈಸ್ CP ಆಫ್ ಬುಕ್ ಏನು ಹೇಳಿದ್ದಾರೆ? ಕಾಸ್ಟ್ ಪ್ರೈಸ್ ಆಫ್ ಬುಕ್ ಎಷ್ಟು ರುಪೀಸ್ ಅಂತ ಹೇಳ್ತಿದ್ದಾರೆ? 275 rupees. Cost price of book is equals to 275 and sells it at a loss of 15%. ಲಾಸ್ ಪರ್ಸೆಂಟೇಜ್ ಎಷ್ಟು ಹೇಳಿದ್ದಾರೆ? 15% ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಹೌ ಮಚ್ ಡಸ್ ಶಿ ಸೆಲ್ ಫಾರ್ ಇಟ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಸೆಲ್ಲಿಂಗ್ ಪ್ರೈಸಿಗೆ ಮಾರಿದಾಳೆ ಬುಕ್ಕನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಕೊಟ್ಟಿರೋ ಡಾಟಾ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಲಾಸ್ ಪರ್ಸೆಂಟ್ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ, ಏನಿಗೆ ಗೊತ್ತಿದೆ? ಲಾಸ್ ಈಸ್ ಈಕ್ವಲ್ಸ್ ಟು ಲಾಸ್ ಪರ್ಸೆಂಟ್ ಆಫ್ CP ಅಲ್ವಾ. ಲಾಸ್ ಈಸ್ ಈಕ್ವಲ್ಸ್ ಟು ಲಾಸ್ ಪರ್ಸೆಂಟ್ ಆಫ್ CP. ಲಾಸ್ ಈಸ್ ಈಕ್ವಲ್ಸ್ ಟು ಲಾಸ್ ಪರ್ಸೆಂಟ್ ಎಷ್ಟು ಹೇಳಿದ್ದಾರೆ? 15 ಹೇಳಿದ್ದಾರೆ. 15% ಆಫ್ CP ಎಷ್ಟಿದೆ? 275 rupees ಇದೆ. ದಟ್ ಈಸ್ ಈಕ್ವಲ್ಸ್ ಟು 15%ಅನ್ನು ಯಾವ ಥರ ಬರೀತೀರಾ? 15/100 ಆಫ್ ಅಂದರೆ ಏನು? ಇಂಟು 275 ಅಲ್ವಾ. ನೋಡಿ, ದಟ್ ಈಸ್ ಈಕ್ವಲ್ಸ್ ಟು 15/100 ಇಂಟು 275. ಇಲ್ಲಿ ನೋಡಿ, ಯಾವುದರಿಂದ ಕ್ಯಾನ್ಸಲ್ ಮಾಡ್ತೀವಿ ಅಂತಂದರೆ ನಾವು 25 ಟೇಬಲಿಂದ ಕ್ಯಾನ್ಸಲ್ ಮಾಡಿದರೆ 25 4s 100, ಇಲ್ಲಿ 25 1s 25, ಇಲ್ಲೇನು ಉಳೀತು? 2 ಉಳೀತು, 25 ಆಯಿತು. ಅಗೇನ್ 25 1s 25. ಯಾವ ಥರ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳಿ ಗೊತ್ತಾಯ್ತಲ್ವ? ಇಲ್ಲಿ ನೋಡಿ, ಇನ್ನೊಂದು ಸರಿ ನಾನು ಮಾಡ್ತೀನಿ. 275 ಎಷ್ಟಿಂದ ಡಿವೈಡ್ ಮಾಡ್ತಾ ಇದ್ದೀನಿ? 100ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. 100ಇಂದ ಡಿವೈಡ್ ಮಾಡಿದರೆ ನೋಡಿ, 100 1s 100, 100 2s 200. ಸೊ 0 7 5 ಆಯ್ತಲ್ವಾ. ಸೊ ನೆಕ್ಸ್ಟು ಅಗೇನು ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಇಲ್ಲಿ 100 7s 700 ಆಯಿತು. ಸೊ ಏನು ಉಳೀತು? 50 ಉಳೀತು. 500 ಆಯಿತು. 100 5s 500. ಸೊ ಇಲ್ಲಿ ನಾವು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ಅಂತಂದರೆ 2.75 ಬರುತ್ತೆ. 1s ಇಲ್ಲಿ 2.75 ಆಗುತ್ತೆ. ಸೊ 100 1s 100, 100 2.75 275. ಇವೆರಡು 15 ಇಂಟು 2.75 ಮಲ್ಟಿಪ್ಲೈ ಮಾಡೋಣ. ಸೊ 2.75 ಇಂಟು 15
15 5s are 75, carry 7, 15 7s are 105, 105 ಪ್ಲಸ್ 7 ಎಷ್ಟಾಗುತ್ತೆ 112 ಆಗುತ್ತೆ. ಸೊ ಕ್ಯಾರಿ ಏನಾಯಿತು 11 ಆಯಿತು. 15 2s are 30, 30 ಪ್ಲಸ್ 11 ಈಸ್ 41. ನೋಡಿ 2 ನಂಬರ್ ಆದಮೇಲೆ ಪಾಯಿಂಟ್ ಇದೆ. ಸೊ 2 ನಂಬರ್ ಆದಮೇಲೆ ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಸೊ ಲಾಸ್ ಈಸ್ ಈಕ್ವಲ್ಸ್ ಟು ನಿಮಗೆ ಎಷ್ಟು ಬಂತು 41.25 ಬಂತು. ಓಕೆ, ಸೊ ನಿಮಗೆ ಗೊತ್ತಿದೆ, ಏನು ಗೊತ್ತಿದೆ, ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ. ಓಕೆ, ಕಾಸ್ಟ್ ಪ್ರೈಸ್ ಅವರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 275 ಕೊಟ್ಟಿದ್ದಾರೆ, ಮೈನಸ್ ನಿಮಗೆ ಲಾಸ್ ಎಷ್ಟು ಬಂದಿದೆ 41.25 ಬಂದಿದೆ ಅಲ್ವಾ, 41.25. ಇಲ್ಲಿ 275ಅಲ್ಲಿ 41.25 ಸಬ್ಟ್ರಾಕ್ಟ್ ಮಾಡಬೇಕು. ನೋಡಿ 275ಅಲ್ಲಿ 41.25 ಇದು ಡೆಸಿಮಲ್ ಪಾರ್ಟ್ ಅಲ್ವಾ, ಇದು ಇಂಟೆಗ್ರಲ್ ಪಾರ್ಟ್. ಇಲ್ಲಿ ಡೆಸಿಮಲ್ ಪಾರ್ಟ್ ಇಲ್ಲ ಅಂದರೆ ಏನಿರುತ್ತೆ 0 ಇರುತ್ತೆ. ಸಬ್ಟ್ರಾಕ್ಟ್ ಮಾಡಿ ಈ ಕಡೆಯಿಂದ ಬಾರೋ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಬಾರೋ ಮಾಡ್ಕೊಂಡಾಗ ಇಲ್ಲಿ ಏನಾಯಿತು, ಇಲ್ಲಿ 10 ಆಯಿತು, ಇಲ್ಲಿ 9 ಆಯಿತು, ಇಲ್ಲಿ ಎಷ್ಟಾಯಿತು 4 ಆಯಿತು. 10ನಲ್ಲಿ 5 ಹೋದರೆ 5, 9ನಲ್ಲಿ 2 ಹೋದರೆ 7, ಪಾಯಿಂಟ್ ಇದೆ, ಪಾಯಿಂಟನ್ನು ಪ್ಲೇಸ್ ಮಾಡಿ. 4ಅಲ್ಲಿ 1 ಹೋದರೆ 3, 7ನಲ್ಲಿ 4 ಹೋಯಿತು ಅಂದರೆ 3 ಅಗೇನು, ಇಲ್ಲಿ 2 ಉಳಿತು. ಸೊ ಎಷ್ಟು ರುಪೀಸ್ ಹಂಗಾರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು, ಎಸ್ ಪಿ ಈಸ್ ಈಕ್ವಲ್ಸ್ ಟು 233.75 rupees. What is the selling price of that book? Therefore, the selling price of that book is equals to 233.75. Move to question number 9. Find the amount to be paid at the end of 3 years in each case. ಅಮೌಂಟು 3 ಇಯರಿನ ಎಂಡಿಗೆ ಅಮೌಂಟ್ ಎಷ್ಟಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಕೊಟ್ಟಿರೋ ಡಾಟಾನ ಫಸ್ಟು ಬರ್ಕೊಳ್ಳಿ. ಕ್ವಶನ್ ನಂಬರ್ 9 ಎ ಏನು ಕೊಟ್ಟಿದ್ದಾರೆ ನೋಡಿ, 3 ಇಯರ್ಸ್ ಅನ್ನೋದು ಇದೇನು ಟೈಮ್ ಟಿ ಈಸ್ ಈಕ್ವಲ್ಸ್ ಟು ಎಷ್ಟು ಇಯರ್ಸ್ ಅಂತ ಹೇಳ್ತಿದ್ದಾರೆ 3 ಇಯರ್ಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಾಲ್ ಪಿ ಅಲ್ವಾ, ಪ್ರಿನ್ಸಿಪಾಲ್ ಪಿ ಈಸ್ ಈಕ್ವಲ್ಸ್ ಟು ಎಷ್ಟು ಹೇಳ್ತಾ ಇದ್ದಾರೆ 1200 ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆರ್ ಈಸ್ ಈಕ್ವಲ್ಸ್ ಟು ಏನು ಹೇಳ್ತಾ ಇದ್ದಾರೆ 12% ಪರ್ ಆ್ಯನಮ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಅಮೌಂಟ್ ಬೇಕು ಅಂದರೆ ಅಮೌಂಟಿನ ಫಾರ್ಮುಲಾ ಏನಿದೆ, ಪ್ರಿನ್ಸಿಪಲ್ ಅಮೌಂಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಅಲ್ವಾ. ಅಮೌಂಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ಅಮೌಂಟ್ ಫಾರ್ಮುಲಾ ಏನಿದೆ, ಅಮೌಂಟ್ ಈಸ್ ಈಕ್ವಲ್ಸ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಲ್ವಾ. ಸೊ ಇಂಟ್ರೆಸ್ಟನ್ನು ಫಸ್ಟ್ ಫೈಂಡ್ ಔಟ್ ಮಾಡಿದರೆ ಅಮೌಂಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಇಂಟ್ರೆಸ್ಟ್ ಐ ಈಸ್ ಈಕ್ವಲ್ಸ್ ಟು ಏನು ಪಿ ಇಂಟು ಟಿ ಇಂಟು ಆರ್ ಬೈ 100 ಅಲ್ವಾ. ಸೊ ಪಿ ಎಷ್ಟು ಹೇಳಿದ್ದಾರೆ ನೋಡಿ 1200 ಅಂತ ಹೇಳಿದ್ದಾರೆ ಕ್ವಶನಲ್ಲಿ. ಟಿ ಟೈಮ್ ಪೀರಿಯಡು 3 ಇಯರ್ಸ್, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ 12 ಡಿವೈಡೆಡ್ ಬೈ 100 ಇದೇನು ಇಂಟ್ರೆಸ್ಟ್ ಅಲ್ವಾ. ಸೊ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ 2 zeros ಇಲ್ಲಿ 2 zeros ಗೆಟ್ ಕ್ಯಾನ್ಸಲ್ಡ್ ಆಗಿ ಏನಾಯಿತು 12 ಇಂಟು 3 ಇಂಟು 12 ಉಳೀತು ಇಂಟ್ರೆಸ್ಟ್. ಓಕೆ, ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 12 3s 12 ಇಂಟು 36, 12 3s 36 ಆಯ್ತಲ್ವಾ. ಸೊ 36 ಮತ್ತು 12 ಮಲ್ಟಿಪ್ಲೈ ಮಾಡಿ ನೋಡಿ. ಇಂಟ್ರೆಸ್ಟ್ ಬೇಕು ಅಂದರೆ ಇಲ್ಲೇನು ಮಾಡ್ತೀರಾ 36 ಇಂಟು 12, 6 72, ಕ್ಯಾರಿ 7, 12 3s 36, 36 ಪ್ಲಸ್ 7 ಈಸ್ ಹೌ ಮಚ್ 36 ಪ್ಲಸ್ 7 ಈಸ್ 43 ಅಲ್ವಾ. ಸೊ 432 ನೋಡಿ 36 ಪ್ಲಸ್ 36 37 38 39 40 41 42 43. ಸೊ 43 ಇಂಟ್ರೆಸ್ಟ್ ಎಷ್ಟಾಯಿತು ಐ ಈಸ್ ಈಕ್ವಲ್ಸ್ ಟು 432 rupees ಇಂಟ್ರೆಸ್ಟು. ಬಟ್ ನಿಮಗೆ ಕೇಳಿರೋದೇನು ಕ್ವಶನಲ್ಲಿ ಅಮೌಂಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಮೌಂಟ್ ಫಾರ್ಮುಲಾ ಏನಿದೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಅಮೌಂಟ್ ಈಸ್ ಈಕ್ವಲ್ಸ್ ಟು ಪ್ರಿನ್ಸಿಪಾಲ್ ಪ್ಲಸ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಎಷ್ಟು ಹೇಳಿದ್ದಾರೆ 1200 ಹೇಳಿದ್ದಾರೆ, ಪ್ಲಸ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ 432 ಬಂದಿದೆ. ಇವೆರಡನ್ನು ಆ್ಯಡ್ ಮಾಡಿ 1200 ಪ್ಲಸ್ 432 ಆ್ಯಡ್ ಮಾಡಿದಾಗ 0 + 2 is 2, 0 + 3 is 3, 4 + 2 is 6, 1. ಸೊ ಎಷ್ಟು ರುಪೀಸ್ ಬರ್ತಾ ಇದೆ, ಅಮೌಂಟ್ ಎ ಈಸ್ ಈಕ್ವಲ್ಸ್ ಟು ₹1632 ಬರ್ತಾ ಇದೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಕ್ವಶನ್ ನಂಬರ್ ಬಿ ಅಲ್ಲಿ ಏನು ಹೇಳಿದ್ದಾರೆ, ಅಗೇನ್ ಟೈಮ್ ಎಷ್ಟು ಹೇಳಿದ್ದಾರೆ, ಟೈಮ್ ಟಿ ಈಸ್ ಈಕ್ವಲ್ಸ್ ಟು 3 ಇಯರ್ ಅಂತ ಹೇಳಿದ್ದಾರೆ. ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಪಿ ಈಸ್ ಈಕ್ವಲ್ಸ್ ಟು ₹7500 ಅಂತ ಹೇಳಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಕೊಟ್ಟಿದ್ದಾರೆ 5% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಅಗೇನು ನಿಮಗೆ ಅಮೌಂಟ್ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಫಸ್ಟ್ ನೀವೇನು ಮಾಡಬೇಕು, ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಇಂಟ್ರೆಸ್ಟ್ ಫಾರ್ಮುಲಾ ಏನು, ಐ ಈಸ್ ಈಕ್ವಲ್ಸ್ ಟು ಪ್ರಿನ್ಸಿಪಾಲ್ ಇಂಟು ಟೈಮ್ ಇಂಟು ರೇಟ್
ಡಿವೈಡೆಡ್ ಬೈ 100. ಸೊ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ 7500 ಕೊಟ್ಟಿದ್ದಾರೆ. ಇಂಟು ಟೈಮು 3 ಇಯರ್ಸು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ 5 ಡಿವೈಡೆಡ್ ಬೈ ಎಷ್ಟಾಗುತ್ತೆ 100. ಈ 2 zeros ಈ 2 zeros ಕ್ಯಾನ್ಸಲ್ ಆದರೆ 75 ಇಂಟು 3 ಇಂಟು 5 ಉಳಿತು. ಇದೇನು ಇಂಟ್ರೆಸ್ಟ್. ಸೊ ಐ ಈಸ್ ಈಕ್ವಲ್ಸ್ ಟು 5 3s 15, 75 ಇಂಟು 15. ಸೊ 75 ಇಂಟು 15 ಮಲ್ಟಿಪ್ಲೈ ಮಾಡಿ ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಿ. ಎಷ್ಟು ಬರುತ್ತೆ ನೋಡಿ, 75 ಇಂಟು 15, 15 5s 75, ಕ್ಯಾರಿ 7, ಅಗೇನ್ 15 7s 105, 105 plus 7 is how much? 105 plus 7 is 105 plus 7 is 112. So interest is equals to 1125 ಆಯಿತು. ಓಕೆ, ಸೊ ಅಮೌಂಟ್ ಈಸ್ ಈಕ್ವಲ್ಸ್ ಟು ಪ್ರಿನ್ಸಿಪಾಲ್ ಪ್ಲಸ್ ಇಂಟ್ರೆಸ್ಟ್. ಅಮೌಂಟ್ ಈಸ್ ಈಕ್ವಲ್ಸ್ ಟು ಪ್ರಿನ್ಸಿಪಾಲ್ ಪ್ಲಸ್ ಇಂಟ್ರೆಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಪ್ರಿನ್ಸಿಪಲ್ ಅವ್ರು ಕೊಟ್ಟಿದ್ದಾರೆ 7500 ಕೊಟ್ಟಿದ್ದಾರೆ, ಪ್ಲಸ್ ನಿಮಗೆ ಇಂಟ್ರೆಸ್ಟ್ ಎಷ್ಟು ಬಂದಿದೆ 1125 ಬಂದಿದೆ. ಸೊ ಎರಡನ್ನೂ ಆ್ಯಡ್ ಮಾಡಿ 7500 ಪ್ಲಸ್ 1125 ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 5 2 6 8 8625. ದೇರ್ ಫೋರ್ ಅಮೌಂಟ್ ಈಸ್ ಈಕ್ವಲ್ಸ್ ಟು how many rupees? 8625 rupees. ನೆಕ್ಸ್ಟ್ ಕ್ವಶನನ್ನು ನೋಡಿ, ಕ್ವಶನ್ ನಂಬರ್ 10. ವಾಟ್ ರೇಟ್ ಗಿವ್ಸ್ rupees 280 ಆಸ್ ಅನ್ ಇಂಟ್ರೆಸ್ಟ್ ಆನ್ ದ ಸಮ್ ಆಫ್ rupees 56,000 ಇನ್ 2 years. ನೋಡಿ, ವಾಟ್ ರೇಟ್, ಯಾವ ರೇಟು 280 rupees ಇಂಟ್ರೆಸ್ಟ್ ಆಗಿ ಸಿಗುತ್ತೆ. ಯಾವ ಅಮೌಂಟಿಗೆ? ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಹೇಳಿದ್ದಾರೆ 56,000 ಹೇಳಿದ್ದಾರೆ. ಟೈಮ್ ಪೀರಿಯಡು 2 years. ಹಂಗಾರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಫಸ್ಟ್ ಏನು ಮಾಡ್ತೀರಾ ನೀವು, ಗಿವನ್ ಡಾಟಾ ಬರ್ಕೊಳ್ಬೇಕು. ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಐ ಈಸ್ ಈಕ್ವಲ್ಸ್ ಟು ಎಷ್ಟು ರೂಪೀಸ್ ಹೇಳಿದ್ದಾರೆ 280 rupees ಅಂತ ಹೇಳಿದ್ದಾರೆ. ಸಮ್ ಬಾರೋಡ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್. ಸಮ್ ಬಾರೋಡನ್ನು ನಾವು ಸಮ್ ಅಂತಲೂ ಹೇಳ್ತೀವಿ, ಅದನ್ನು ಏನಂತ ಹೇಳಿ ಕರಿತೀವಿ, ಪ್ರಿನ್ಸಿಪಲ್ ಅಂತ ಕೂಡ ಕರಿತೀವಿ. ಸೊ ಪ್ರಿನ್ಸಿಪಲ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ rupees ದೇ ಟೋಲ್ಡ್ ಹಿಯರ್ 56,000 ಅಂತ ಹೇಳಿದ್ದಾರೆ. ಸೊ ಟೈಮ್ ಪೀರಿಯಡನ್ನು ಕೊಟ್ಟಿದ್ದಾರೆ. ಟೈಮ್ ಟಿ ಎಷ್ಟು ಕೊಟ್ಟಿದ್ದಾರೆ 2 years ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಿಮಗೆ, ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಹೇಳಿದ್ದಾರೆ. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ಮುಲಾ ನಮಗೆ ಗೊತ್ತಿಲ್ಲ, ಬಟ್ ಇಂಟ್ರೆಸ್ಟಿನ ಫಾರ್ಮುಲಾ ಗೊತ್ತಿದೆ. ಏನು ಗೊತ್ತಿದೆ, ಐ ಈಸ್ ಈಕ್ವಲ್ಸ್ ಟು ಪಿ ಪ್ರಿನ್ಸಿಪಲ್ ಪಿ ಇಂಟು ಟಿ ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಡಿವೈಡೆಡ್ ಬೈ 100 ಅಲ್ವಾ. ಸೊ ಐ ಈಸ್ ಈಕ್ವಲ್ಸ್ ಟು ಪಿ ಇಂಟು ಟಿ ಇಂಟು ಆರ್ ಬೈ 100. ನಿಮಗೇನು ಬೇಕು, ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಆರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಆರನ್ನು ಈಚೆ ಕಡೆ ಉಳಿಸ್ಕೊಂಡು ಇನ್ನು ಉಳಿದಿರೋದನ್ನೆಲ್ಲ ಏನು ಮಾಡ್ತೀವಿ, ಲೆಫ್ಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಸೊ 100 ಇದು ರೈಟ್ ಸೈಡಲ್ಲಿ ಏನಾಗಿದೆ, ಡಿವೈಡ್ ಆಗಿದೆ, ಅಂದರೆ ಈ ಕಡೆ ಹೋದರೆ ಏನಾಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ. ಸೊ ಐ ಇಂಟು 100 ಈಸ್ ಈಕ್ವಲ್ಸ್ ಟು ಪಿ ಇಂಟು ಟಿ ಇಂಟು ಆರ್ ಆಯ್ತಲ್ವಾ. ಸೊ ನಮಗೆ ಆರ್ ಬೇಕು, ಆರನ್ನು ಉಳಿಸ್ಕೊಂಡು ಪಿ ಇಂಟು ಟಿ ಎಲ್ಲಿದೆ, ನ್ಯೂಮರೇಟರಲ್ಲಿದೆ. ಇದು ಈ ಕಡೆ ಬಂದರೆ ಏನಾಗುತ್ತೆ, ಡಿನಾಮಿನೇಟರಿಗೆ ಬರುತ್ತೆ. ಸೊ ಐ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಟಿ ಈಸ್ ಈಕ್ವಲ್ಸ್ ಟು ಆರ್. ನೋಡಿ, ನಮಗೆ ಇವಾಗ ಆರಿನ ಫಾರ್ಮುಲಾ ಸಿಕ್ತಲ್ವಾ. ಸೊ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಫಾರ್ಮುಲಾ, ಐ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಾಲ್ ಇಂಟು ಟೈಮ್. ಸೊ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ ನೋಡಿ, ಕ್ವಶನಲ್ಲಿ ನಿಮಗೆ ಗೊತ್ತಿದೆ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ 280 rupees ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಈಸ್ 280 rupees ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟು ಹೇಳಿದ್ದಾರೆ 56,000 ಹೇಳಿದ್ದಾರೆ. ನೋಡಿ, 56,000 ಇಂಟು ಟೈಮ್ ಪೀರಿಯಡ್ ಎಷ್ಟು ಇಯರ್ಸ್ ಹೇಳಿದ್ದಾರೆ 2 years ಅಂತ ಹೇಳಿದ್ದಾರೆ. ಓಕೆ, ನೋಡಿ ಇಲ್ಲಿ 2 zeros ಇಲ್ಲಿ 2 zeros ಕ್ಯಾನ್ಸಲ್ ಆದರೆ 280 ಇಂಟು 1 ಆಗುತ್ತೆ ಅಲ್ವಾ. 1 ಡಿವೈಡೆಡ್ ಬೈ 560 ಇಂಟು 2. ಸೊ ಈ ಝೀರೋ ಅಗೇನ್ ಗೆಟ್ ಕ್ಯಾನ್ಸಲ್ ಆದರೆ ನಿಮಗೆ 28 ಇಂಟು 1 ಈಸ್ ವಾಟ್ 28 ಬೈ ಇಲ್ಲಿ ಎಷ್ಟು 56 ಇಂಟು 2, 56 ಇಂಟು 2. ಅಗೇನ್ ನೋಡಿ, ಈ 2ನ ಇಲ್ಲಿ 28ಇಂದ ಕ್ಯಾನ್ಸಲ್ ಮಾಡ್ಬೋದು. 2 1s 2 2 4s 8 ಎಷ್ಟಾಯಿತು ನಿಮಗೆ 14 ಬೈ 56 ಇಂಟು 1 ಏನಾಯಿತು 56. ಸೊ ಇದು 14 1s 14, 14 4s 56. ಸೊ 1/4 ಆಗುತ್ತೆ. 1/4 ಅಂದರೆ ನಥಿಂಗ್ ಬಟ್ 0.25%. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಹಂಗಾರೆ, ರೇಟ್ ಈಸ್ ಈಕ್ವಲ್ಸ್ ಟು 1/4% ಆರ್ 0.25% ಪರ್ ಆ್ಯನಮ್ ಅಂತ ಹೇಳ್ತೀವಿ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 11. ಇಫ್ ಮೀನಾ ಗಿವ್ಸ್ ಅನ್ ಇಂಟ್ರೆಸ್ಟ್ ಆಫ್ ₹45 ಫಾರ್ 1 year. ಏನು ಹೇಳ್ತಿದ್ದಾರೆ ನೋಡಿ, ಕ್ವಶನ್ ನಂಬರ್ 11ಅಲ್ಲಿ ಏನು ಡಾಟಾ ಕೊಟ್ಟಿದ್ದಾರೆ, ಗಿವನ್ ಡಾಟಾನ ಬರ್ಕೊಳ್ತಾ ಹೋಗಿ. ಮೀನಾ ಗಿವ್ಸ್ ಅನ್ ಇಂಟ್ರೆಸ್ಟ್ ಆಫ್ ₹45. ಇಂಟ್ರೆಸ್ಟ್ ಕೊಡ್ತಾ ಇದ್ದಾಳೆ. ಎಷ್ಟು ರೂಪೀಸ್ ಕೊಡ್ತಾ ಇದ್ದಾಳೆ, 45 rupees ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾಳೆ. ಎಷ್ಟು ಇಯರಿಗೆ, ಇಯರ್ ಅಂದರೆ ಏನು ಟೈಮ್ ಅಲ್ವಾ.
ಟೈಮ್ ಎಷ್ಟು ಹೇಳಿದ್ದಾರೆ, 1 ಇಯರ್ ಅಂತ ಹೇಳ್ತಿದ್ದಾರೆ. ಅಟ್ 9% ರೇಟ್ ಪರ್ ಆ್ಯನಮ್, ರೇಟ್ ಆರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 9% ಪರ್ ಆ್ಯನಮ್ ಹೇಳಿದ್ದಾರೆ. ವಾಟ್ ಈಸ್ ದ ಸಮ್ ಶಿ ಹ್ಯಾಸ್ ಬಾರೋಡ್, ಅಂದರೆ ಸಮ್ ಈಸ್ ನಥಿಂಗ್ ಬಟ್ ವಾಟ್, ಪ್ರಿನ್ಸಿಪಲ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಏನು ಗೊತ್ತಿದೆ, I = P ಇಂಟು T ಇಂಟು ಆರ್ ಡಿವೈಡೆಡ್ ಬೈ 100 ಅಲ್ವಾ. ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಬೈ 100. ನಿಮಗೆ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಪ್ರಿನ್ಸಿಪಲ್ ಬೇಕಲ್ವಾ. ಸೊ ಪ್ರಿನ್ಸಿಪಲನ್ನು ಈ ಕಡೆ ಇಟ್ಕೊಳ್ಳಿ, ಇನ್ನು ಉಳಿದಿರೋದನ್ನೆಲ್ಲ ಟ್ರಾನ್ಸ್ಪೋಸ್ ಮಾಡಿ. I ಇಂಟು ಇಲ್ಲಿ 100 ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತಲ್ವಾ. = P ಇಂಟು T ಇಂಟು ಆರ್. ನಮಗೆ P ಬೇಕು, Pನ ಉಳಿಸ್ಕೊಳ್ಳಿ. T ಇಂಟು ಆರನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಇಲ್ಲಿ ನ್ಯೂಮರೇಟರಲ್ಲಿ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ, ಡಿನಾಮಿನೇಟರ್ ಆಗುತ್ತೆ. ಸೊ I ಇಂಟು 100 ಡಿವೈಡೆಡ್ ಬೈ T ಇಂಟು ಆರ್ = P. ಪ್ರಿನ್ಸಿಪಲಿಗೆ ಫಾರ್ಮುಲಾ ಬಂತಲ್ವಾ. ಸೊ ಪ್ರಿನ್ಸಿಪಲ್ = I ಇಂಟು 100 ಡಿವೈಡೆಡ್ ಬೈ T ಇಂಟು ಆರ್. ಸೊ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ ನೋಡಿ, ಗಿವನ್ ಡಾಟಾ ಎಷ್ಟು ರುಪೀಸ್ ಹೇಳಿದ್ದಾರೆ, 45 ರುಪೀಸ್ ಹೇಳಿದ್ದಾರೆ ಇಂಟ್ರೆಸ್ಟು. 45 ಇಂಟು 100. ಟೈಮ್ ಪೀರಿಯಡ್ ಎಷ್ಟು ಹೇಳಿದ್ದಾರೆ, 1 ಇಯರ್ ಅಂತ ಹೇಳಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ, 9 ಹೇಳಿದ್ದಾರೆ. ಸೊ 9 1s 9, 9 5s 45. ಸೊ ಪ್ರಿನ್ಸಿಪಲ್ = 5 ಇಂಟು 100. ಸೊ ಪ್ರಿನ್ಸಿಪಲ್ = 100 5s 500. ಸೊ ಪ್ರಿನ್ಸಿಪಲ್ = ಹೌ ಮೆನಿ ರುಪೀಸ್, 500 ರುಪೀಸ್. ಏನು ಕ್ವಶನಲ್ಲಿ ಹೇಳಿದ್ದಾರೆ, ಮೀನಾ ಗಿವ್ಸ್ ಆನ್ ಇಂಟ್ರೆಸ್ಟ್, ವಾಟ್ ಈಸ್ ದ ಸಮ್ ಶಿ ಹ್ಯಾಸ್ ಬಾರೋಡ್. ಶಿ ಹ್ಯಾಸ್ ಬಾರೋಡ್, ದೇರ್ ಫೋರ್ ಶಿ ಹ್ಯಾಸ್ ಬಾರೋಡ್ ಹೌ ಮೆನಿ ರುಪೀಸ್, 500 ರುಪೀಸ್. ಥ್ಯಾಂಕ್ ಯು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.